ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವಿಡಿಯೋನಲ್ಲಿ ಪಾನಿಪೂರಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ಲು ಮತ್ತು ಈಸಿ, ಸೂಪರ್ ಟೇಸ್ಟಿ ಆಗಿರುತ್ತೆ. ಯಾವುದೇ ಜಂಜಾಟ ಇಲ್ದಿರ ಹೊರಗಡೆ ತಿಂದರೆ ಅದು ಹೆಲ್ತ್ಗೆ ಬೆನಿಫಿಟ್ ಇದೆಯಾ ಇಲ್ವಾ, ಮತ್ತು ಏನೋ ಚೆನ್ನಾಗಿ ಮಾಡಿರ್ತಾರೋ ಇಲ್ವೋ, ಹೈಜಿನ್ ಎಲ್ಲ ಮೇಂಟೈನ್ ಮಾಡಿರ್ತಾರೋ ಇಲ್ವೋ ಅಂತೆಲ್ಲ ಏನು ಯೋಚನೆ ಮಾಡಿದಿರ ಆರಾಮಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೋಬೋದು. ಸೊ ಇಲ್ಲಿ ನಾನು ಪೂರಿಗೆ ನಾರ್ಮಲಾಗಿ ರೆಡಿಮೇಡ್ ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಇಲ್ಲಾಂದರೆ ಇನ್ಸ್ಟಾಮಾರ್ಟಲ್ಲೂ ಸಹ ಪೂರಿಗೆ ಸಿಗುತ್ತೆ. ಸೊ ಅದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು ಪ್ಯಾಕೆಟ್ ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಎಷ್ಟು ಒಂದು 4 ಜನ ಅಷ್ಟು ತಿನ್ಬೋದು, ಆರಾಮಾಗಿ ಧಾರಾಳವಾಗಿ ತಿನ್ನುವಷ್ಟು. ಇದಕ್ಕೆ ಪೂರಿನ ಎಣ್ಣೆಯಲ್ಲಿ ಕರಿಯೋದಕ್ಕೆ ಸೊ ನಾನು ಇಲ್ಲಿ ಎಣ್ಣೆನ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ಸೊ ಇದು ಬಂದು ಅಯ್ಯಂಗಾರ್ಸ್ ಅವ್ರದ್ದು. ಸೊ ತುಂಬಾ ಚೆನ್ನಾಗಿದೆ, ಪೂರಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಇಲ್ಲಿ ಮಸಾಲೆಗೆ ಬಂದು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಬಟಾಣಿ ತೊಗೊಂಡು ಬೇಯಿಸ್ಕೊಂಡು ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಬಂದುಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನೂ ಸಹ ಹಾಕ್ತೀನಿ. ಸೊ ಹಾಗಾಗಿ ಖಾರನೂ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವೇನೋ ಖಾರ ಜಾಸ್ತಿ ತಿಂತೀನಿ ಅಂದರೆ ಖಾರನ ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಏಕೆಂದರೆ ಆಲೂಗಡ್ಡೆಗೆ ನಾನು ಬಟಾಣಿಗೂ ಸಹ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಬೇಯಿಸೋಕ್ಕೆ. ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ಮತ್ತು ಈರುಳ್ಳಿನ ಸಹ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಆಪ್ಷನಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಸಾಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇದು ಆಲೂಗಡ್ಡೆ ಬಂದುಬಿಟ್ಟು ತುಂಬ ಸಾಫ್ಟಾಗಿ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಬೋದು ಆರಾಮಾಗಿ. ಬಟಾಣಿ ಅಷ್ಟೇ, ಇವಾಗ ಸೀಸನಲ್ಲಿ ಆಗಿರೋದ್ರಿಂದ ಹಸಿ ಬಟಾಣಿ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿ ಈಸಿಯಾಗಿ ಬೇಗ ಬೆಂದೋಗಿರುತ್ತೆ. ಒಂದು ವಿಷಲ್ ಎಡಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ತುಂಬಾ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಇವಾಗಂತೂ ಚಳಿಗಾಲ ಆಗಿರೋದ್ರಿಂದಾಗಿ ಏನಾದರೂ ಸಾಯಂಕಾಲ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸೊ ಹಾಗಾಗಿ ಇನ್ನು ಇಲ್ಲಿ ಪಾನಿಗೆ ಬಂದುಬಿಟ್ಟು ಎವರೆಸ್ಟ್ ಪಾನಿಪುರಿ ಮಸಾಲ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಇದು ಸಿಗುತ್ತೆ ರೆಡಿಯಾಗಿ. ನಾವೇನು ಅದಕ್ಕೆ ಸಪ್ರೇಟಾಗಿ ಮಸಾಲ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ 1 ಲೀಟರ್ ನೀರಿಗೆ 2 ಸ್ಪೂನಷ್ಟು ಪೌಡರ್ನ ಹಾಕ್ಕೊಳ್ಬೋದು. ಸೊ ಪೌಡರ್ ನಿಮಗೆ ಜಾಸ್ತಿ ಬೇಕು ಅಂದ್ರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಫ್ಲೇವರ್. ಅದು ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ವ ಫ್ಲೇವರು, ಅದೇ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಖತ್ತಾಗಿತ್ತು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ಪೌಡರು. ನಿಮಗೇನಾದರೂ ತಣ್ಣಗೆ ಬೇಕು ಅಂದರೆ ಪಾನಿಪೂರಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಿರಲಿ ಅಂತ ಅಂದ್ಬಿಟ್ಟು. ಇನ್ನು ಗಾರ್ನಿಷ್ಗೆ ಆಪ್ಷನಲ್ಲ, ನಿಮಗೆ ಬೂಂದಿ ಎಲ್ಲ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ತಿನ್ನಬೇಕಂದ್ರೂ ತಿನ್ಬೋದು. ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಸೊ ಇಲ್ಲಿ ಎಣ್ಣೆನೂ ಬಿಸಿ ಆಗಿತ್ತು. ಇನ್ನು ಪೂರಿ ಎಲ್ಲನೂ ಮಾಡಿಕೊಂಡೆ. ಪೂರಿ ಅಂತೂ ಸಖತ್ತಾಗಿ ಬರುತ್ತೆ. ಇದರಲ್ಲಂತೂ ಒಂದೂ ಸಹ ಒಡೆದೋಗೋದಾಗಲಿ ಸೊಟ್ಟಪಟ್ಟ ಬರೋದಾಗಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸಖತ್ತಾಗಿ ರೌಂಡಾಗಿ ಗೋಲ್ಗಪ್ಪಾಗಿ ಯಾವ ಥರ ಬೇಕೋ ಆ ಥರನೇ ಬರುತ್ತೆ ಪೂರಿನೂ ಸಹ. ತುಂಬಾ ಈಸಿ ಕೂಡ, ಇನ್ಸ್ಟೆಂಟಾಗಿ ತೊಗೊಬಂದು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ತಿನ್ನಬೇಕು ಅನಿಸ್ದಾಗ. ನಾನಂತೂ 1 ವಾರದಿಂದ ಕೇಳ್ತಾಯಿದ್ದೆ ನಮ್ಮ ಮನೆಯವ್ರಿಗೆ, ಹೊರಗಡೆ ಹೋಗಿ ಪಾನಿಪುರಿ ತಿನ್ನೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರ ಕೆಲಸ ಅಂತ ಅಂದ್ಬಿಟ್ಟು ಅದು ಇದು ಅಂತ ಅಂದ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಸರಿ ನಾನೇ ಮನೆಯಲ್ಲೇ ಮಾಡೋಣ, ಹೇಗಿದ್ರೂ ಹುಡುಗರು ಕೇಳ್ತಾ ಇರ್ತಾರೆ, ನಾವು ಹೊರಗಡೆ ಹೋಗೋಕ್ಕೆ ಆಗ್ತಿಲ್ಲ ಇವಾಗ, ಸ್ಕೂಲಿಂದ ಬಂದು ಮತ್ತೆ ಹೊರಗಡೆ ಹೋಗಿ ಬರೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಈ ಥರ ಮಾಡ್ಕೊಂಡು ನೋಡಿ, ಪೂರಿ ನೋಡಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು. ಕ್ರಿಸ್ಪಿಯಾಗಿ ರೌಂಡಾಗಿ, ಶೇಪ್ನು ಅಷ್ಟೇ ಫುಲ್ಲು ಚೆನ್ನಾಗಿ ಬಂದಿತ್ತು. ಸೊ ಈ ಥರ ಎಲ್ಲ ಪೂರಿ ಎಲ್ಲ ರೆಡಿ ಮಾಡಿಕೊಂಡು ಗಾರ್ನಿಷ್ ಎಲ್ಲ ಮಾಡಿಕೊಂಡು ನಾವು ಸಹ ಪಾನಿಪುರಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾದರೂ ಬೇಕಂದರೆ ಈ ಥರ ಟ್ರೈ ಮಾಡಿ ನೋಡಿ. ಸೊ ನಾನು ಬಂದು ಪೂರಿ ಮತ್ತು ಎಲ್ಲನೂ ಮಸಾಲ, ಎವರೆಸ್ಟ್ ಮಸಾಲ ಬಂದು ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಇದಕ್ಕೆ ಮುಂಚೆ ನಾನು ಸೂಪರ್ ಮಾರ್ಕೆಟಲ್ಲೆಲ್ಲ ತೊಗೊಬಂದಿದ್ದೀನಿ. ಸೊ ಆರಾಮಾಗಿ ಈ ಥರ ಮಾಡ್ಕೊಂಡು ತಿನ್ಕೊಳ್ಬೋದು, ಹೆಲ್ದಿಯಾಗಿ ಇರುತ್ತೆ ಮತ್ತು ಹೈಜಿನ್ ಆಗೂ ಸಹ ಮನೆಯಲ್ಲಿ ಮಾಡ್ಕೊಬೋದು. ಹೊರಗಡೆ ಅಂತೂ ರೋಡ್ ಸೈಡಲ್ಲೆಲ್ಲ ಅವ್ರಿಗೆ ಯಾವ ಥರ ಮಾಡ್ತಾರೋ ಏನೋ, ಆಸೆ ಆದ್ರೂ ತಿನ್ನೋಕ್ಕೆ ಒಂದೊಂದು ಸರಿ ಹಿಂದೆ ಹೋಗುತ್ತೆ ಮನಸ್ಸು, ತಿನ್ನೋಕ್ಕೆ ಬೇಜಾರಾಗುತ್ತೆ. ಮಕ್ಕಳು ಕೇಳಿದಾಗೂ ಕೊಡ್ಸೋದಕ್ಕೆ ಅಯ್ಯೋ ಹೆಂಗೆ ಮಾಡಿರ್ತಾರೋ ಏನೋ, ಹೈಜಿನ್ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀವಿ. ಇವಾಗ ಗೊತ್ತಿಲ್ದಿರೋ ಕಡೆ ಎಲ್ಲ ಹೋಗ್ಬಿಟ್ರೆ ಎಲ್ಲನೂ. ಸೊ ಹಾಗಾಗಿ ಈ ಥರ ಮನೆಯಲ್ಲಿ ಆವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದಾಗಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾವಂತೂ ಪಾನಿಪುರಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನೀವು ಸಹ ಮಾಡಿಕೊಂಡು ತಿನ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಸೊ ಖಾರ
ಖಾರಕ್ಕೆ ಬೇಕಾದರೆ ನಿಮಗೆ ಖಾರ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ನು ಸ್ವಲ್ಪ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲ ಪಾನಿ ಏನು ಮಾಡಿದೆಯೋ ಅದಕ್ಕಿಂತ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ. ಇದಿಷ್ಟು ನನ್ನ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಸೊ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ಫಾಲೋ ಮಾಡಿ. ಸೊ ಮತ್ತಷ್ಟು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲನೇ ತುಂಬಾ ಥ್ಯಾಂಕ್ಸ್. ಸೊ ಮತ್ತಷ್ಟು ವಿಡಿಯೋ ಒಂದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ.